ವೆಲ್ಕಮ್ ಬ್ಯಾಕ್. ಏಷ್ಯಾದಿಂದ ಆಫ್ರಿಕಾ ಖಂಡದ ತನಕ ಮೋದಿ ಪ್ರವಾಸ ಕೊನೆಘಟ್ಟ ತಲುಪಿದೆ. ಇಥಿಯೋಪಿಯಾದಲ್ಲಿ ಸಾಲು ಒಪ್ಪಂದದ ಬಳಿಕ ಒಮನ್ಗೆ ಭೇಟಿ ನೀಡಿದ್ದಾರೆ. ಹಾಗಾದರೆ ಪ್ರಧಾನಿ ಪಶ್ಚಿಮ ಏಷ್ಯಾ ರಾಷ್ಟ್ರಕ್ಕೆ ಭೇಟಿ ಕೊಡ್ತಾ ಇರೋದು ಯಾಕೆ? ಇಲ್ಲಿದೆ ನೋಡಿ. ಆಫ್ರಿಕಾ ರಾಷ್ಟ್ರಗಳಲ್ಲೂ ಪ್ರಧಾನಿ ಮೋದಿ ಹವಾ. ನಮೋಗೆ ಇಥಿಯೋಪಿಯಾದ ವಿಶೇಷ ಗೌರವ. ಜಾಗತಿಕ ಸಮರಕ್ಕೆ ಅಮೆರಿಕ ಕಹಳೆ ಮೊಳಗಿಸುತ್ತಿದ್ದಂತೆ ಭಾರತ ಅಲರ್ಟ್ ಆಗಿದೆ. ಸುಂಕಾಸ್ತ್ರ ತೈಲ ಸಮರಕ್ಕೆ ಟ್ರಂಪ್ ಲಗ್ಗೆ ಇಡ್ತಾ ಇದ್ದಂತೆ ಪ್ರಧಾನಿ ಮೋದಿ ಒಗ್ಗಟ್ಟಿನ ಅಸ್ತ್ರ ಪ್ರಯೋಗಿಸಿದ್ದಾರೆ. ನಮೋ 3 ರಾಷ್ಟ್ರಗಳ ಭೇಟಿ ಮಹತ್ವ ಪಡೆದುಕೊಂಡಿದೆ. ನಿನ್ನೆ ಜೋರ್ಡಾನ್ ಜೊತೆಗೆ ಸಾಲು ಒಪ್ಪಂದದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಥಿಯೋಪಿಯಾಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಭರತನಾಟ್ಯ, ಹಿಂದಿ ಹಾಡು ಹೇಳೋ ಮೂಲಕ ವಿಶೇಷವಾಗಿ ಬರಮಾಡಿಕೊಂಡ್ರು. ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಗೌರವ. ಪ್ರಧಾನಿ ಮೋದಿಗೆ ಇಥಿಯೋಪಿಯಾದ ಅತ್ಯುನ್ನತ ಪ್ರಶಸ್ತಿ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹ್ಮದ್ ಅಲಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಇನ್ನು ಗೌರವ ಪಡೆದ ಬಳಿಕ ಮಾತನಾಡಿದ ಮೋದಿ, ಈ ಗೌರವ ನನ್ನದಲ್ಲ, ಇದು ಇಡೀ ಭಾರತಕ್ಕೆ ಸೇರಿದ್ದು. ಇಥಿಯೋಪಿಯಾ ಸಿಂಹಗಳ ನಾಡು. ತಮ್ಮ ತವರು ರಾಜ್ಯ ಗುಜರಾತ್ ಕೂಡ ಸಿಂಹಗಳಿಗೆ ನೆಲೆಯಾಗಿದೆ. ಆದ್ದರಿಂದ ತನಗೆ ಇಲ್ಲಿ ತವರು ಮನೆಯಂತೆ ಭಾಸವಾಗುತ್ತದೆ ಅಂತ ಹೇಳಿದ್ರು. ಇನ್ ಇಂಡಿಯಾ ಟು ಅ ಕಪ್ ಆಫ್ ಟೀ ಈಸ್ ಎನ್ ಇನ್ವಿಟೇಷನ್ ಟು ಟಾಕ್, ಟು ಶೇರ್, ಟು ಕನೆಕ್ಟ್. And just like Ethiopian coffee and Indian tea, our friendship is brewing strongest. ವೆಲ್ಕಮ್ ಬ್ಯಾಕ್. ಏಷ್ಯಾದಿಂದ ಆಫ್ರಿಕಾ ಖಂಡದ ತನಕ ಮೋದಿ ಪ್ರವಾಸ ಕೊನೆಘಟ್ಟ ತಲುಪಿದೆ. ಇಥಿಯೋಪಿಯಾದಲ್ಲಿ ಸಾಲು ಒಪ್ಪಂದದ ಬಳಿಕ ಒಮನ್ಗೆ ಭೇಟಿ ನೀಡಿದ್ದಾರೆ. ಹಾಗಾದರೆ ಪ್ರಧಾನಿ ಪಶ್ಚಿಮ ಏಷ್ಯಾ ರಾಷ್ಟ್ರಕ್ಕೆ ಭೇಟಿ ಕೊಡ್ತಾ ಇರೋದು ಯಾಕೆ? ಇಲ್ಲಿದೆ ನೋಡಿ. ಆಫ್ರಿಕಾ ರಾಷ್ಟ್ರಗಳಲ್ಲೂ ಪ್ರಧಾನಿ ಮೋದಿ ಹವಾ. ನಮೋಗೆ ಇಥಿಯೋಪಿಯಾದ ವಿಶೇಷ ಗೌರವ. ಜಾಗತಿಕ ಸಮರಕ್ಕೆ ಅಮೆರಿಕ ಕಹಳೆ ಮೊಳಗಿಸುತ್ತಿದ್ದಂತೆ ಭಾರತ ಅಲರ್ಟ್ ಆಗಿದೆ. ಸುಂಕಾಸ್ತ್ರ ತೈಲ ಸಮರಕ್ಕೆ ಟ್ರಂಪ್ ಲಗ್ಗೆ ಇಡ್ತಾ ಇದ್ದಂತೆ ಪ್ರಧಾನಿ ಮೋದಿ ಒಗ್ಗಟ್ಟಿನ ಅಸ್ತ್ರ ಪ್ರಯೋಗಿಸಿದ್ದಾರೆ. ನಮೋ 3 ರಾಷ್ಟ್ರಗಳ ಭೇಟಿ ಮಹತ್ವ ಪಡೆದುಕೊಂಡಿದೆ. ನಿನ್ನೆ ಜೋರ್ಡಾನ್ ಜೊತೆಗೆ ಸಾಲು ಒಪ್ಪಂದದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಥಿಯೋಪಿಯಾಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಭರತನಾಟ್ಯ, ಹಿಂದಿ ಹಾಡು ಹೇಳೋ ಮೂಲಕ ವಿಶೇಷವಾಗಿ ಬರಮಾಡಿಕೊಂಡ್ರು. ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಗೌರವ. ಪ್ರಧಾನಿ ಮೋದಿಗೆ ಇಥಿಯೋಪಿಯಾದ ಅತ್ಯುನ್ನತ ಪ್ರಶಸ್ತಿ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹ್ಮದ್ ಅಲಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಇನ್ನು ಗೌರವ ಪಡೆದ ಬಳಿಕ ಮಾತನಾಡಿದ ಮೋದಿ, ಈ ಗೌರವ ನನ್ನದಲ್ಲ, ಇದು ಇಡೀ ಭಾರತಕ್ಕೆ ಸೇರಿದ್ದು. ಇಥಿಯೋಪಿಯಾ ಸಿಂಹಗಳ ನಾಡು. ತಮ್ಮ ತವರು ರಾಜ್ಯ ಗುಜರಾತ್ ಕೂಡ ಸಿಂಹಗಳಿಗೆ ನೆಲೆಯಾಗಿದೆ. ಆದ್ದರಿಂದ ತನಗೆ ಇಲ್ಲಿ ತವರು ಮನೆಯಂತೆ ಭಾಸವಾಗುತ್ತದೆ ಅಂತ ಹೇಳಿದ್ರು. ಇನ್ ಇಂಡಿಯಾ ಟು a cup of tea is an
invitation to talk, to share, to connect. And just like Ethiopian coffee and Indian tea, our friendship is brewing strongest. ವೆಲ್ಕಮ್ ಬ್ಯಾಕ್. ಏಷ್ಯಾದಿಂದ ಆಫ್ರಿಕಾ ಖಂಡದ ತನಕ ಮೋದಿ ಪ್ರವಾಸ ಕೊನೆಘಟ್ಟ ತಲುಪಿದೆ. ಇಥಿಯೋಪಿಯಾದಲ್ಲಿ ಸಾಲು ಸಾಲು ಒಪ್ಪಂದದ ಬಳಿಕ ಒಮನ್ಗೆ ಭೇಟಿ ನೀಡಿದ್ದಾರೆ. ಹಾಗಾದರೆ ಪ್ರಧಾನಿ ಪಶ್ಚಿಮ ಏಷ್ಯಾ ರಾಷ್ಟ್ರಕ್ಕೆ ಭೇಟಿ ಕೊಡ್ತಾ ಇರೋದು ಯಾಕೆ? ಇಲ್ಲಿದೆ ನೋಡಿ. ಆಫ್ರಿಕಾ ರಾಷ್ಟ್ರಗಳಲ್ಲೂ ಪ್ರಧಾನಿ ಮೋದಿ ಹವಾ. ನಮೋಗೆ ಇಥಿಯೋಪಿಯಾದ ವಿಶೇಷ ಗೌರವ. ಜಾಗತಿಕ ಸಮರಕ್ಕೆ ಅಮೆರಿಕ ಕಹಳೆ ಮೊಳಗಿಸುತ್ತಿದ್ದಂತೆ ಭಾರತ ಅಲರ್ಟ್ ಆಗಿದೆ. ಸುಂಕಾಸ್ತ್ರ ತೈಲ ಸಮರಕ್ಕೆ ಟ್ರಂಪ್ ಲಗ್ಗೆ ಇಡ್ತಾ ಇದ್ದಂತೆ ಪ್ರಧಾನಿ ಮೋದಿ ಒಗ್ಗಟ್ಟಿನ ಅಸ್ತ್ರ ಪ್ರಯೋಗಿಸಿದ್ದಾರೆ. ನಮೋ 3 ರಾಷ್ಟ್ರಗಳ ಭೇಟಿ ಮಹತ್ವ ಪಡೆದುಕೊಂಡಿದೆ. ನಿನ್ನೆ ಜೋರ್ಡಾನ್ ಜೊತೆಗೆ ಸಾಲು ಸಾಲು ಒಪ್ಪಂದದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಥಿಯೋಪಿಯಾಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಭರತನಾಟ್ಯ, ಹಿಂದಿ ಹಾಡು ಹೇಳೋ ಮೂಲಕ ವಿಶೇಷವಾಗಿ ಬರಮಾಡಿಕೊಂಡ್ರು. ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಗೌರವ. ಪ್ರಧಾನಿ ಮೋದಿಗೆ ಇಥಿಯೋಪಿಯಾದ ಅತ್ಯುನ್ನತ ಪ್ರಶಸ್ತಿ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹ್ಮದ್ ಅಲಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಇನ್ನು ಗೌರವ ಪಡೆದ ಬಳಿಕ ಮಾತನಾಡಿದ ಮೋದಿ, ಈ ಗೌರವ ನನ್ನದಲ್ಲ, ಇದು ಇಡೀ ಭಾರತಕ್ಕೆ ಸೇರಿದ್ದು. ಇಥಿಯೋಪಿಯಾ ಸಿಂಹಗಳ ನಾಡು. ತಮ್ಮ ತವರು ರಾಜ್ಯ ಗುಜರಾತ್ ಕೂಡ ಸಿಂಹಗಳಿಗೆ ನೆಲೆಯಾಗಿದೆ. ಆದ್ದರಿಂದ ತನಗೆ ಇಲ್ಲಿ ತವರು ಮನೆಯಂತೆ ಭಾಸವಾಗುತ್ತದೆ ಅಂತ ಹೇಳಿದ್ರು. In India too, a cup of tea is an invitation to talk, to share, to connect. And just like Ethiopian coffee and Indian tea, our friendship is brewing strongest.